ಪಾನ್ಗಳಲ್ಲಿ ಕೇಕ್ಗಳಲ್ಲೆಲ್ಲ ಹಾಕೋ ಟೂಟಿ ಫ್ರೂಟಿನ ಈ ಒಂದು ಹಣ್ಣಿಂದ ಮಾಡ್ತಾರಂತ ಗೊತ್ತಿರಲಿಲ್ಲ. ಇನ್ನು ಗೊತ್ತಾದ್ಮೇಲೆ ಯಾಕೆ ಬಿಡಬೇಕು, ನಮ್ಮ ಮನೇಲೂ ಕೂಡ ಪಾನ್ ತಿನ್ನೋದು ಜಾಸ್ತಿ, ಸೊ ಮಾಡಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನು ತಿಂದಿದ್ದೆಲ್ಲ ಆದಮೇಲೆ ನೀಟಾಗಿ ತೊಳೆದ್ಬಿಟ್ಟು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಅಷ್ಟರಲ್ಲಿ ನೀರಿಟ್ಟಿದ್ದೆ. ನೀರೆಲ್ಲ ಕುದಿ ಬಂದಮೇಲೆ ಈ ಕಲ್ಲಂಗಡಿ ಹಣ್ಣಿನೆಲ್ಲ ಹಾಕಿ ಒಂದು 20 ನಿಮಿಷ ಬಾಯ್ಲ್ ಮಾಡಿದ್ರೆ ಆವಾಗ ಈ ಥರ ಮೆತ್ತಗಾಗುತ್ತೆ. ಮೆತ್ತಗಾಗೋ ತನಕ ಕುದಿಸ್ಬಿಟ್ಟು ಆಮೇಲೆ ಬಟ್ಲಿಂದ ಅಳತೆ ಮಾಡ್ಕೋಬೇಕು. ನಂದಿಲ್ಲಿ 2 ಬಟ್ಲು ಬಂತು. 2 ಬಟ್ಲಿಗೆ ನಾನು ಅರ್ಧ ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ. 2 ಕಪ್ಗೆ ಅರ್ಧ ಹಾಕಬೇಕು. 1 ಕಪ್ ಏನಾದರೂ ಬಂದರೆ 1/4 ಭಾಗ ಹಾಕಬೇಕಷ್ಟೇ. ಸಕ್ಕರೆ ನೀರನ್ನ ಒಂದು 10 ನಿಮಿಷ ಬಾಯ್ಲ್ ಮಾಡಿದ್ರೆ ತಿಳಿ ಪಾಕ ಬರುತ್ತೆ. ಆ ತಿಳಿ ಪಾಕ ಬಂದಾಗ ಮಾಡಿಟ್ಕೊಂಡಿರೋ ಕಲ್ಲಂಗಡಿ ಹಣ್ಣಿಂದು ಮತ್ತು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಅದು ಹಾಕಿದ್ಮೇಲೆ ಒಂದು 20 ನಿಮಿಷ ಕುದಿಸ್ಬೇಕು. ಅದನ್ನು 20 ನಿಮಿಷ ಕುದಿಸಿದ್ದಾದಮೇಲೆ ಬೇರೆ ಬೇರೆ ಬಟ್ಲುಗಳಿಗೆ ಹಾಕಿ ನಮ್ಗೆ ಇಷ್ಟ ಆಗಿರೋ ಕಲರ್ಸ್ ಹಾಕೋಬೋದು. ನಾನು ಆರೆಂಜ್, ಗ್ರೀನು ಮತ್ತು ವೈಟ್ ಮಾಡ್ಕೊಂಡಿದ್ದೀನಿ. ಕಲರ್ ಬೇಕಿಲ್ಲ ಅಂದರೆ ಬರೀ ಹಂಗೆ ಬಿಟ್ಕೋಬೋದು. ಇದನ್ನು ಕಲಸಿಟ್ಟಿದ್ದೆಲ್ಲ ಆದಮೇಲೆ ಒಂದು 10 ಗಂಟೆಗಳ ಕಾಲ ಸೈಡ್ಗೆ ಇಟ್ಬಿಡ್ಬೇಕು. ಒಂದು 10 ಗಂಟೆ ಆದಮೇಲೆ ಅದನ್ನು ಒಂದು ಪೇಪರ್ ಮೇಲೆ ಹಾಸಿದ್ರೆ ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗಿಬಿಡುತ್ತೆ. ಆಮೇಲೆ ಪಾನಲ್ಲಿ ಹಾಕ್ಕೊಂಡು ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.